ಇನ್ನೊಂದು ವಿಶೇಷವಾಗಿ ಹೇಳ್ತಾ ಇರೋದು, ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ, ದಸರಾ ಉದ್ಘಾಟನೆ ಮಾಡಿದಂಥ ಲೇಖಕಿ ಬಾನು ಮುಷ್ತಾಕ್ ಅವರು ಹಾಸನಾಂಬೆಯ ದರ್ಶನ ಪಡೆದ್ರು. ಇವತ್ತು ಪ್ರತ್ಯೇಕವಾಗಿ ಹೇಳಬೇಕಾಗಿದ್ಯಾಕೆ ಅಂತಂದರೆ, ಕಳೆದ ಸಲ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಮಾಡಿದ್ದ ಭಾಷಣದ ಕಾರಣಕ್ಕಷ್ಟೇ. ಅಂದರೆ ನೀವು ಕನ್ನಡವನ್ನು, ಕನ್ನಡ ತಾಯಿ ಅಂತ ಹೇಳೋ ಮೂರ್ತಿ ಮಾಡುವ ಮೂಲಕ ನಮ್ಮನ್ನು ದೂರ ಇಟ್ರಿ ಅಂದಿದ್ರು ಅವರು. ಇವತ್ತು ಹಾಸನಾಂಬೆಯ ದರ್ಶನ ಪಡೆದ್ರು, ಕೈ ತುಂಬ ಬಳೆ ಹಾಕ್ಕೊಂಡು, ಹೂ ಮುಡ್ಕೊಂಡು, ಕುಟುಂಬ ಸಮೇತರಾಗಿ ಬಂದಿದ್ರು ಅನಿಸುತ್ತೆ. ಅವ್ರು ಹೇಳಿದ್ರು, ನಾನು ಪ್ರತಿ ಸಲನೂ ಹಾಸನಾಂಬೆ ದರ್ಶನ ತಗೊಳ್ತೀನಿ, ಇವತ್ತು ನಿಮ್ಮ ಕಣ್ಣಿಗೆ ಬಿದ್ದಿದ್ದೀನಿ ಅಷ್ಟೇ. ನಮ್ಮ ತಾಯಿ ಕಾಲದಲ್ಲಿ ಈ ದೇವಿಯನ್ನು ಹಸನ್ ಬಿ ಅಂತ ಪೂಜೆ ಮಾಡ್ತಾ ಇದ್ವಿ. ಮುಸಲ್ಮಾನ ಪದ್ಧತಿಯಂತೆ ಸಕ್ಕರೆ ಊದಿನ ಕಡ್ಡಿ ತಂದು ದೇವಿಗೆ ಪೂಜೆ ಮಾಡಿದ್ದೀವಿ. ಆವತ್ತು ಜಾಸ್ತಿ ಮುಸ್ಲಿಮರು ಬರ್ತಿದ್ರು, ಈಗಲೂ ಕೆಲವರು ಬರ್ತಾರೆ. ಹಾಸನಾಂಬೆ ಒಂದು ಭಾವೈಕ್ಯತೆಯ ಜಾಗ. ನಮ್ಮ ಊರ ಹಬ್ಬ ನಾವೆಲ್ಲ ಸಂಭ್ರಮದಿಂದ ಜಾತ್ರೆ ಮಾಡಬೇಕು ಅಂದರು. ಕೇಳಿಸ್ಕೊಳ್ಳಿ. ನನ್ನ ತಾಯಿಯ ಕೈ ಬೆರಳನ್ನ ಹಿಡ್ಕೊಂಡು ಬರ್ತಿದ್ದಲ್ಲ, ಆವಾಗ್ಲಿಂದ ಕೂಡ ಬರ್ತಾ ಇದ್ದೀನಿ ಇಲ್ಲಿಗೆ. ನಂಬಿಕೆ ಮುಸ್ಲಿಂ ಸಮುದಾಯದವರಲ್ಲೂ ಕೂಡ ನನ್ನ ಬಾಲ್ಯದಿಂದ ಇಲ್ಲಿ ಬರ್ತಾ ಇದ್ದಾಗಲೂ ಕೂಡ ನಮ್ಮ ಕುಟುಂಬದ ಎಲ್ಲ ಪೂರ್ವಿಕ ಹೆಣ್ಣು ಮಕ್ಕಳಲ್ಲಿ ಇಲ್ಲಿ ನಂಬಿಕೆ ಇತ್ತು. ಆಗ ಬಹಳ ಜನ ಬರ್ತಿದ್ರು ಮುಸ್ಲಿಮ್ಸು, ಇಲ್ಲಿಗೆಲ್ಲ ನಡ್ಕೊಳ್ತಾ ಇದ್ರು. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ, ಮತ್ತೆ ಈಗ ಶುರು ಆಗ್ತಾ ಇದ್ದಾರೆ ಅನ್ಸುತ್ತೆ. ಆಗ ನಮಗೆ ಪರಿಚಯ ಮಾಡಿಸ್ತಾ ಇದ್ದಿದ್ದು ನಮ್ಮ ತಾಯಂದರು. ಇಲ್ಲಿ ಹುಸೇನ್ ಬಿ ಅಂತ ಹೇಳ್ಬಿಟ್ಟು ಸಕ್ಕರೆ ಊದ್ಗಡ್ಡೆ ಎಲ್ಲ ತಂದು ಅದನ್ನ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಊದಿಸ್ತಾ ಇದ್ರು, ಸಕ್ಕರೆ ಊದ್ಗಡ್ಡೆ ಎಲ್ಲ. ಅದನ್ನು ನಾನು ನೋಡಿದ್ದೀನಿ ಬಾಲ್ಯದಲ್ಲಿ, ನೆನಪಾಯಿತು ನನಗೆ. ಅದ್ರ ಒಂದು ಭಾವೈಕ್ಯತ ಒಂದು ತಾಣ ಆಗಿದೆ ಇದು ಅಂತ ಹೇಳ್ತೀನಿ. ನಾನು ಕೂಡ ನನ್ನ ತಾಯಿ ಹಾಸನಾಂಬೆ ಅಂದರು, ಅವಳೇ ಹಸನ್ ಬಿ ಅಂದರು, ಅವಳೇ ನೀವು ಯಾವ ಹೆಸರಿನಿಂದಾದರೂ ಕರೀರಿ, ಏನಾದರೂ ಕರೀರಿ. ಸಕ್ಕರೆ ಊದಿಸೋದು ಭಾರತೀಯ ಮುಸಲ್ಮಾನರಲ್ಲಿ, ಇಂಡಿಯನ್ ಸಬ್ ಕಾಂಟಿನೆಂಟ್ನ ಮುಸಲ್ಮಾನರಲ್ಲಿ ಪ್ರಚಲಿತವಿರುವ ಪದ್ಧತಿ ಅದು. ಸಬ್ ಕಾಂಟಿನೆಂಟ್ ಅಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ, 3 ದೇಶಗಳ ಬಂದು ಇಲ್ಲಿನ ಮುಸಲ್ಮಾನರಲ್ಲಿ. ಹಾಗೆ ಹಿಂದೂಗಳ ಮನೆಯಿಂದ ಮೊಹರಂ ಸಂದರ್ಭದಲ್ಲಿ ಮಸೀದಿಗೆ ಸಕ್ಕರೆ ಊದ್ಸೋಕ್ಕೆ ಹೋಗ್ತಾರೆ, ಅದು ನಡೆಯುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಹರಮ್ಮೇ ಮಾಡಬಾರ್ದು, ಅದು ಹರಾಮ್ ಅಂತ ಒಂದಷ್ಟು ಜನ ಶುರು ಮಾಡಿದ್ದಾರೆ. ಇಸ್ಲಾಮಿಕ್ ಪದ್ಧತಿಯ ತದ್ವಿರುದ್ಧವಾಗಿ ಮೂರ್ತಿ ಪೂಜೆ ಮಾಡ್ತೀರಿ ನೀವು ಅಂತ ನಮ್ಮ ಕಡೆ ಎಲ್ಲ ಈ ಬಿನ್ ಫಾತಿಮಾ, ಮೌಲಾಲಿಕ್ಕಿ ದೋಸ್ತರ ಅಧೀನ್ ಅಂಥೇಳಿ ಹಸ್ತಗಳನ್ನು ಮೆರವಣಿಗೆ ಮಾಡ್ತಾರೆ. ಅದು ಮಾಡಬಾರ್ದು ಅಂತ ಕೆಲವರು ಶುರು ಮಾಡಿದ್ದಾರೆ ಈಗ. ಆ ಕಾರಣಕ್ಕಾಗಿ ಅನೇಕ ಕಡೆಗಳಲ್ಲಿ ಮೊಹರಮ್ಮೇ ನಿಲ್ತಾ ಇದೆ. ಈ ಭಾವೈಕ್ಯತೆ ಇದ್ದಂಥ ನಾಡೇ ಇದು. ಆ ನಂತರ ಏನೇನೋ ಆಗೋಗಿದೆ. ಏನೇನು ಆಗೋಯ್ತು ಅನ್ನೋದನ್ನು ಇನ್ಯಾವತ್ತಾರು ಮಾತಾಡೋಣಂತೆ. ಸದ್ಯಕ್ಕೆ ಮುಂದಿನ ಸುದ್ದಿ ಇದು ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.